ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಆಗಿರುವಂಥ ಸಾಂಬಾರ್ ಜೊತೆಗೆ ಪಲ್ಯನ ತೋರಿಸ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿಯಾಗಿ ತುಂಬಾ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮಾಡುವಂಥ ಈ ಬಸ್ಸಾರನ್ನು ನೀವು ಒಮ್ಮೆ ಟ್ರೈ ಮಾಡಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ನಾನು ಒಂದು 100 ಗ್ರಾಮ್ ಬೇಳೆ ಮತ್ತು ಒಂದು 100 ಗ್ರಾಮ್ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಫಸ್ಟು ಅದು ಬೇಯೋದ್ರೊಳಗೆ ನಾನು ಚಪ್ರದ ಅವರೆಕಾಯಿಯನ್ನು ಅದನ್ನು ನೀಟಾಗಿ ತೊಳೆದು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕಾಳು ಬೇಯೋದ್ರೊಳಗೆ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು. ನೋಡ್ಬೋದು, ಒಂದು 1.5 kgಯಷ್ಟು ನಾನು ಚಪ್ರದ ಅವರೆಕಾಯಿಯನ್ನು ಹಾಕ್ತಿದ್ದೀನಿ. ಅದರಲ್ಲೂ ಕಾಳುಗಳಿದೆ. ತುಂಬಾ ಚೆನ್ನಾಗಿದೆ. ನೋಡಿ, ಒಂದು 2 ವಿಸಲ್ ಬಂದರೆ ಸಾಕು. ಅದ್ರ ಜೊತೆ ತರಕಾರಿ ಏನಿದೆಯಲ್ಲ, ಚಪ್ರದ ಅವರೆಕಾಯಿ ಅದ್ರ ಜೊತೆಗೆ ಬೇಯೋದ್ರಿಂದ 2 ವಿಸಲ್ ಸಾಕಾಗತ್ತೆ. ಈಗ ನೋಡಿ, ಆಲ್ಮೋಸ್ಟ್ ಎಲ್ಲ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದರೊಳಗಡೆಗೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಈ ತರಕಾರಿನ ಹಾಕ್ಬಿಡಬೇಕು. ನೋಡಿ, ಕರೆಕ್ಟಾಗಿ ಅದು 1.5 kg ಮೇಲೆ ಇದೆ. ಅಷ್ಟು ಇದು ಮನೆಯಲ್ಲೇ ಬೆಳೆದಿರುವಂಥದ್ದು. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸ್ಕೋಬೇಕಾಗತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 1 ವಿಸಲ್ ಕೂಗಿಸಿದ್ರೆ ಸಾಕು. ಜೊತೆಲೇ ಬೇಯಿಸ್ಬೋದು. ಅದೇನಾಗುತ್ತೆ, ತರಕಾರಿ ಎಲ್ಲ ಜಾಸ್ತಿ ಪೇಸ್ಟ್ ರೀತಿ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಬೇಯೋದ್ರೊಳಗೆ ನಾವು ಇಲ್ಲಿ ಒಂದು 6ರಿಂದ 7 ಟೊಮೊಟೊನ ಹಾಕ್ಕೊಂಡು ಅದನ್ನು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಈಗ ಕುಕ್ಕರ್ ಆರಿದೆ. ಇದನ್ನು ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ. ಇದನ್ನು ನೀರು ಬೇರೆ ಇದೆ, ಕಾಳು ಬೇರೆ ಮಾಡ್ಕೋಬೇಕು. ತೂತು ಬೋಸಿ ಇರುತ್ತೆ ನೋಡಿ, ಅದರೊಳಗಡೆಗೆ ಎಲ್ಲನ ಹಾಕ್ಬಿಟ್ರೆ ನೀರು ಬೇರೆ ತರಕಾರಿ ಬೇರೆ ಆಗುತ್ತೆ. ಈಗ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೋಬೇಕಾಗತ್ತೆ. ಕುಕ್ಕರ್ಗೆ ಆಯಿಲನ್ನು ಹಾಕ್ಕೊಂಡು ಇದನ್ನು ಪಾತ್ರೆಯಲ್ಲೇ ಮಾಡ್ಬೋದು. ಕುಕ್ಕರಲ್ಲಾದರೆ 1 ವಿಸಲ್ ಬೇಗನೆ ಆಗಿಬಿಡುತ್ತೆ. ನೋಡಿ, ಇದಕ್ಕೆ ಕರಿಬೇವು, ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟು ಇದಕ್ಕೊಂದು 2 ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡರ್, ನಿಮಗೆ ಎಷ್ಟು ಜನಕ್ಕಿದ್ದೀರಾ ಅಷ್ಟು ಜನಕ್ಕಾಗುವಷ್ಟು ಸಾಂಬಾರು ಪೌಡರನ್ನು ಹಾಕ್ಕೊಂಡು, ಇದು ಬೇಳೆ ಸಾಂಬಾರಿಗೆ ಮನೆಯಲ್ಲೇ ಮಾಡಿಸಿರುವಂಥದ್ದು. ಇದನ್ನು ಆಯಿಲಲ್ಲಿ ಹುರ್ಕೊಂಡ್ರೆ ಹುಡಿ ಗದ್ರಿರುತ್ತೆ ನೋಡಿ, ಅದೆಲ್ಲ ಹೋಗ್ಬಿಡುತ್ತೆ. ಮತ್ತು ಜಾಸ್ತಿ ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ಈಗ ಟೊಮೊಟೊ ರಸನ ಹಾಕ್ಬಿಟ್ಟು ಇದಕ್ಕೆ ನಾನು ಯಾವುದೇ ಕಾಯನ್ನು ಹಾಕೋದಿಲ್ಲ. ಯಾಕೆಂದರೆ ಕಾಳು ತರಕಾರಿ ಬೆಂದಿರುವಂಥ ಮಿಶ್ರಣ ಏನಿರುತ್ತೆ, ನೀರು, ಅದನ್ನು ಇದಕ್ಕೆ ಹಾಕಿದ್ರೆ ಸಾಕು. ತುಂಬಾ ಟೇಸ್ಟಾಗಿ ಬರುತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕಾಳು ಬೆಂದಿರುವಂಥ ನೀರಿರುತ್ತೆ ನೋಡಿ, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನಿಮ್ಗೆ ಎಕ್ಸ್ಟ್ರಾ ನೀರು ಬೇಕಂದರೆ ಹಾಕ್ಕೋಬೋದು. ಇಲ್ಲಾಂದರೆ ಇದೇ ಸಾಕು ಅಂತಂದರೆ ಚೆನ್ನಾಗಿ ಸಾಂಬಾರು ಪುಡಿ ಎಲ್ಲ ಮಿಕ್ಸ್ ಆಗೋ ರೀತಿ ಕೈ ಆಡಿಸ್ಬೇಕಾಗತ್ತೆ. ನೀಟಾಗಿ ಕೈ ಆಡಿಸಿದ ಮೇಲೆ ನೋಡಿ, ಕಾಳನ್ನು ತೆಗೆದಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಸಾಂಬಾರು ಒಳಗಡೆ ಹಾಕ್ತಿದ್ದೀನಿ. ಒಂದು 2 ಸೌಟು ಆಗುವಷ್ಟು. ಮತ್ತು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತಿದ್ದೀನಿ, ರುಬ್ಬಿಲ್ಲ. 1 ಸ್ಪೂನಷ್ಟು ಕಾಯಿ ತುರಿಯನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ರುಚಿ ನಮಗೆ ಇದು ನೋಡಬೇಕು. ಫಸ್ಟೇ ರುಚಿ ಹಾಕಿರೋದ್ರಿಂದ ಉಪ್ಪನ್ನು ಸಪ್ಪೆ ಆದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಸಾಕಾಗತ್ತೆ. ಬರೀ 1 ವಿಸಲ್ ಕೂಗಿಸಿದ್ರೆ ಸಾಕಾಗತ್ತೆ. ಇಲ್ಲಿ ಸಾಂಬಾರು ರೆಡಿ ಆಯಿತು. ಪಕ್ಕದಲ್ಲಿ ನಾವು ಇದಕ್ಕೆ ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಇದನ್ನು ಅಷ್ಟೇ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ನಾವು ಒಂದು 2ರಿಂದ 3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಆ ತರಕಾರಿ ಮಿಶ್ರಣ ಜಾಸ್ತಿ ಇರೋದ್ರಿಂದ ಅದಕ್ಕೆ ತಕ್ಕ ಹಾಗೆ ನಾವು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ರುಚಿ ಹಾಕ್ತಿದ್ದೀನಿ ಈರುಳ್ಳಿಗೋಸ್ಕರ. ಇನ್ನು ಮಿಕ್ಕದಕ್ಕೆಲ್ಲ ಬೇಯುವಾಗಲೇ ನಾನು ಉಪ್ಪನ್ನು ಹಾಕಿರೋದ್ರಿಂದ ಎಕ್ಸ್ಟ್ರಾ ನಾವು ಏನು ಹಾಕಿದ್ದೀವಿ ಅದಕ್ಕೆ ಹಾಕಿ, ಜೊತೆಗೆ ಈರುಳ್ಳಿಗೆ ಉಪ್ಪು ಹಾಕೋದ್ರಿಂದ ಬೇಗ ಕುಕ್ ಆಗುತ್ತೆ. ನೋಡಿ, ಈ ಮಿಶ್ರಣ ಏನಿತ್ತಲ್ಲ, ತರಕಾರಿ ಚಪ್ರದ ಅವರೆಕಾಯಿ, ಇದು ತುಂಬಾ ಚೆನ್ನಾಗಿತ್ತು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈರುಳ್ಳಿ ಜೊತೆಗೆ ಮಿಕ್ಸ್ ಆಗಬೇಕು. ಈ ಮಿಕ್ಸ್ ಮಾಡ್ಕೊಂಡು ಪಲ್ಯ ಆಗೋದಂತೂ ತುಂಬಾ ಸುಲಭ ಮತ್ತು ಬೇಗನೆ ಆಗೋಗಿಬಿಡತ್ತೆ. ಈಗ ಈ ಎಲ್ಲ ಮಿಶ್ರಣ ನೀಟಾಗಿ ಹೊಂದ್ಕೊಂಡು ನಂತರ ನಾವು ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಬಿಟ್ಟು ಮಿಶ್ರಣ ಮಾಡಿಬಿಟ್ಟು ಮಿಕ್ಸನ್ನು ಕೊಟ್ಟರೆ ಸಾಕು, ರೆಡಿಯಾಗಿ ಹೋಗಿಬಿಡತ್ತೆ. ಚಪ್ರದ ಅವರೆಕಾಯಿ ಪಲ್ಯ ಜೊತೆಗೆ ಬಸ್ಸಾರು, ಮುದ್ದೆ ಎಲ್ಲ ರೆಡಿಯಾಗತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ದೋಸೆಗೆ ತಿನ್ಬೋದು, ಮತ್ತು ಒಂದು ತಿಳಿಸಾರು ಇದ್ದರೆ ತಿನ್ನಬಹುದು. ಈಗ ನಾವು ಬಸ್ಸಾರು ಮಾಡಿದ್ದೀವಲ್ಲ, ಅದ್ರ ಜೊತೆಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು.
ನೋಡಿ ಒಂದು 2 ಸ್ಪೂನ್ ಆಗುವಷ್ಟು ನಾನು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಇಷ್ಟಪಡೋರು ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅದರಲ್ಲಿ. ನೋಡಿ ಪಲ್ಯ ರೆಡಿ ಆಯ್ತು. ಈಗ ಬನ್ನಿ ಆಗಿದ್ರೆ ಈಗ ಸರ್ವ್ ಮಾಡೋಣ. ಈಗ ಸಾಂಬಾರು ಆ ಕಡೆ ರೆಡಿಯಾಗಿದೆ. ಕೊನೆಯಲ್ಲಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಾಂಬಾರು ರೆಡಿಯಾಗುತ್ತೆ. ಬನ್ನಿ ಆಗಿದ್ರೆ ಈಗ ವಿಷಲ್ ತಣ್ಣಗಾಗಿದೆ. ಅದನ್ನು ತೆಗೆದು ನೋಡಿ, ವಾವ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಸಾಂಬಾರು ರೆಡಿಯಾಗಿದೆ ಅಂತ. ಈಗ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಬನ್ನಿ ಈಗ ಸರ್ವ್ ಮಾಡೋಣ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಪಲ್ಯ ಮತ್ತು ಸಾಂಬಾರು ಬಸ್ಸಾರು. ಆರೋಗ್ಯಕ್ಕೆ ಫುಲ್ಲು ಏನು ಹೇಳ್ತೀವಿ ಬ್ಯಾಲೆನ್ಸ್ಡ್ ಡಯಟ್ ರೀತಿ ಇದೆ. ಧನ್ಯವಾದಗಳು.